ಎಲ್ರಿಗೂ ನಮಸ್ಕಾರ. ಬಹಳ ದಿವಸಗಳ ನಂತರದಲ್ಲಿ ನಿಮ್ಮೆಲ್ಲರೂ ಭೇಟಿ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಸುಮಾರು 143-144 ಜನ ಹೋದ ವರ್ಷ ಕೂಡ ಸ್ಕಾಲರ್ಶಿಪ್ಪನ್ನು ಪಡೆದು ಈ ವರ್ಷ 2ನೇ ಬಾರಿಗೆ ಸ್ಕಾಲರ್ಶಿಪ್ಪನ್ನು ಪಡೀತಾ ಇರುವಂತಹ ತಂಡ ಕೂಡ ಇದ್ದೀರಿ. ಹಿಂದೆ ಒಂದ್ಸತಿ ಆಗಲೇ ಬಹುಶಃ 1 ಬಾರಿ 2 ಬಾರಿ ಆಗಲೇ ಭೇಟಿ ಮಾಡಿದ್ದೀವಿ ನಾವು. ಮತ್ತೊಂದು ಸತಿ ಇವತ್ತು ನಾವೆಲ್ಲರೂ ಸೇರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ 2-3 ಕಾರ್ಯಕ್ಕೆ ವಿಶೇಷ. ಒಂದು, ಲೋಕಸಭಾ ಚುನಾವಣೆ ಕಳೆದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಪ್ಪ ಅಮ್ಮಂದ್ರ ಆಶೀರ್ವಾದದಿಂದ, ಯಾಕೆಂದರೆ ವೋಟ್ ಹಾಕಿರೋದು ಅವರು, ನಿಮಗೆಲ್ಲ ಇನ್ನೂ ವೋಟ್ ಹಾಕೋ ಅರ್ಹತೆ ಬಂದಿಲ್ಲ. ನಿಮ್ಮೆಲ್ಲ ತಂದೆ ತಾಯಿಗಳ ಆಶೀರ್ವಾದದಿಂದಾಗಿ ಸತತವಾಗಿ 2ನೇ ಬಾರಿಗೆ ಬೆಂಗಳೂರು ದಕ್ಷಿಣದಿಂದ 2,80,000 ಮತಗಳ ಅಂತರದಿಂದ ನೀವೆಲ್ಲರೂ ಕೂಡ ಮತ್ತೆ ಗೆಲ್ಲಿಸಿದ್ದೀರಿ. ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ. 2ನೇ ಬಾರಿಗೆ ಆಯ್ಕೆಯಾದ ನಂತರದ ಮೊದಲ ವಿದ್ಯಾನಿಧಿ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇವತ್ತೇ ನಡೀತಾ ಇರುವಂಥದ್ದು. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಬಹಳ ವಿಶೇಷ. 2ನೇದು, ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ಶುರು ಮಾಡಿದಾಗ ನಿಜವಾಗ್ಲೂ ಇಷ್ಟೊಂದು ಜನಕ್ಕೆ ನಾವು ಕೊಡ್ಬೋದು, ಅದಕ್ಕೆ ಅವಕಾಶ ಆಗತ್ತೆ, ಭಗವಂತ ಶಕ್ತಿ ಕೊಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ಕೋವಿಡ್ ಆದಮೇಲಂತೂ ತುಂಬ ಜನ ತಂದೆ ತಾಯಿಗಳಿಗೆ ಕೆಲಸ ಹೋಗಿತ್ತು, ತುಂಬ ಜನರದ್ದು ಸಂಬಳಗಳು ಕಡಿಮೆ ಆಗಿತ್ತು. ಮನೆ ಹತ್ರ, ಆಫೀಸ್ ಹತ್ರ ತಂದೆ ತಾಯಿಗಳು ಬಂದು ಸ್ಕೂಲ್ ಫೀಸಿಗೆ ಕಷ್ಟ ಆಗ್ತಾ ಇದೆ, ಮಕ್ಕಳನ್ನ ಫೀಸ್ ಕಟ್ಟಬೇಕಿದೆ, ಏನಾದರೂ ಸಹಾಯ ಮಾಡಿ ಅಂತ ಬರೋರು. 1, 2, 3 ಜನಕ್ಕೆ ಕೈಯಿಂದ ಹೆಂಗೋ ಸಹಾಯ ಮಾಡ್ಬೋದಾಗಿತ್ತು. ಆದರೆ ಮನಸ್ಸು ಅಲ್ಲಿಗೆ ನಿಲ್ತಿರ್ಲಿಲ್ಲ, ಇನ್ನೂ ಜಾಸ್ತಿ ಜನಕ್ಕೆ ಸಹಾಯ ಮಾಡಬೇಕು. ನನಗದೇನೋ ಗೊತ್ತಿಲ್ಲ, ಮನೆಗೆ ಅಥವಾ ಆಫೀಸಿಗೆ ಯಾರಾದರೂ ಬಂದು ಯಾವುದೋ ಏನೋರ ಕಷ್ಟ ಹೇಳ್ಕೊಂಡವರು ಬಂದರೆ ಭಾಳ ನನಗೆ ಇಲ್ಲ ಅಂತ ಹೇಳಿ ಕಳ್ಸಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಕೆಲವು ಸತಿ ಸಮಸ್ಯೆಗಳು ತಗೊಂಡು ಬಂದಿರ್ತಾರೆ, ಆ ಸಮಸ್ಯೆಗೆ ತಕ್ಷಣವಾಗಿ ಏನೋ ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಆಗೋದೇ ಇಲ್ಲ. ಆದರೆ ಅದು ನಾನು ಎಷ್ಟೋ ಸತಿ ಭಾನುವಾಗಿರಲಿ, ನಮ್ಮ ಆಫೀಸಲ್ಲಿರೋರಿಗೆ ನಾನು ಎಷ್ಟೋ ಸತಿ ಫೋನ್ ಮಾಡಿರ್ತೀನಿ, 1 ದಿವಸ 2 ದಿವಸ ಬಿಟ್ಟು. ಯಾರೋ ಬಂದಿರ್ತಾರೆ, ಏನೋ ಹೇಳಿರ್ತಾರೆ, ನಾವು ಟ್ರೈ ಮಾಡಿರ್ತೀನಿ, ಆ ಮೊಮೆಂಟಲ್ಲಿ ಹೆಲ್ಪ್ ಮಾಡೋಕ್ಕಾಗಿರಲ್ಲ, ಅಥವಾ ನಮ್ಮ ಕೈಲಾಗಿದ್ದು ಸ್ವಲ್ಪ ಮಾತ್ರ ಆಗಿರುತ್ತೆ. 2 ದಿನ ನನ್ನ ಮನಸ್ಸು ಕೊರಿತಾ ಇರುತ್ತೆ, ಅದು ಅವ್ರನ್ನ ವಾಪಸ್ ಕಳಿಸ್ಬಿಟ್ವಲ್ಲ, ಅವ್ರಿಗೇನೋ ಹೆಲ್ಪ್ ಆಗಲಿಲ್ವಲ್ಲ, ಇನ್ನೇನೋ ಆಗಲಿಲ್ವಲ್ಲ ಅಂತ. ಎಲ್ಲೋ ಯಾವುದೋ ರನ್ ಮಾಡಬೇಕಾದ್ರೂ ಅಥವಾ ಇನ್ನೆಲ್ಲೋ ಯಾವುದೋ ಮೀಟಿಂಗ್ ಒಳಗೆ ಕೂತಾಗ್ಲೋ ಯಾವಾಗಲೋ ಒಂದು ನೆನಪು ವಾಪಸ್ ಬರುತ್ತೆ. ತಿರ್ಗಾ ನಾನು ವಾಪಸ್ ಫೋನ್ ಮಾಡಿ ಹೇಳಿರ್ತೀನಿ, ಮೊನ್ನೆ ಬಂದಿದ್ರಲ್ಲ ಅವ್ರಿಗೆ ತಿರ್ಗಾ ಅವ್ರ ನಂಬರ್ ಇದ್ರೆ ಫೋನ್ ಮಾಡಿಬಿಟ್ಟು ಇನ್ಯಾರ ಹತ್ರ ಒಂದು ಹೆಲ್ಪ್ ಮಾಡಿಸ್ಕೊಡೋಣ ಅಂತ. ಈ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೊಟ್ಟಾಗ್ಲೂ ಬಿಗಿನಿಂಗಲ್ಲಿ 4-5 ಜನ 10 ಜನಕ್ಕೆ ಶುರು ಮಾಡಿತ್ತು. ಇವತ್ತು ಹೆಚ್ಚು ಕಡಿಮೆ 3,000 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಶಕ್ತಿ ಬಂದಿರೋದು ನಿಮ್ಮೆಲ್ಲರಿಂದಾನೆ. ಆ ಕಾರಣಕ್ಕೂ ಕೂಡ ಈ ಸಭೆ ವಿಶೇಷ, ಯಾಕೆಂದರೆ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ನಮ್ಮ ಪರಿವಾರ ಏನಿದೆ ಅದು ಬೆಳೀತಾ ಇದೆ. 3ನೇದು, ಇನ್ನೊಂದು ವಿಶೇಷತೆ ಅಂತಂದರೆ, ಸರ್ ನಿಮ್ಮಂಥವ್ರು ನಾವು ಕಾರ್ಯಕ್ರಮ ಕರೆಸೋದು ಯಾಕೆ ಅಂತಂದರೆ 2 ಕಾರಣಕ್ಕೆ ಸರ್. ಒಂದು, ನಾನು ಶ್ರೀನಿವಾಸ್ ಟೇಕಲ್ ಅವರನ್ನ ಹತ್ತಿರದಿಂದ ನಾನು ಒಂದು 3-4 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಒಂದು ಅತ್ಯಂತ ಸಾಮಾನ್ಯ ಬಡ ಕುಟುಂಬದಲ್ಲಿ ಒಂದು ಹಳ್ಳಿಲಿ ಹುಟ್ಟಿ, ತಂದೆ ತಾಯಿ ಸರ್ನೇಮು, ಹೆಸರು, ಇನ್ಯಾರೋ ಮಾಡಿಟ್ಟಿದ್ದ ಆಸ್ತಿ ಯಾವುದು ಏನೂ ಇಲ್ದಲೆ ಒಂದು ಹೊಸ ಫೀಲ್ಡ್ನಲ್ಲಿ ಅವರೇ ದಾಪಗಾಲಿಟ್ಟು ಒಂದು ಸಂಸ್ಥೆನ ಕಟ್ಟಾಕಿ, ನೀವು ಈ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿರುವಂಥ ಸ್ಟೂಡೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, O3 ಕ್ಯಾಪಿಟಲ್ನ ವೆಬ್ಸೈಟ್ಗೆ ಹೋಗಿ ಒಂದ್ಸತಿ ನೋಡಿ. O3 ಕ್ಯಾಪಿಟಲ್ ಅಂತ, ಅದರ ಅವರು ನಡೆಸುವಂಥ ಸಂಸ್ಥೆ. ಸಾವಿರಾರು ಜನ ಬಿಸ್ನೆಸ್ ಮಾಡೋವಂಥವರಿಗೆ, ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಹಣ ಬೇಕಾಗತ್ತೆ,
ಬಂಡವಾಳ ಬೇಕಾಗತ್ತೆ. ಎಲ್ರಿಗೂ ಬಂಡವಾಳ ತಕ್ಷಣ ಸಿಗಲ್ಲ. ಈ ಥರ ಯಾರ್ಯಾದ್ರೂ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ, ಎಲ್ರಿಗೂ ಒಂದು ಬಿಸ್ನೆಸ್ ಮಾಡಬೇಕು ಅಂದವರಿಗೆ ಸಾವಿರಾರು ಕೋಟಿ ರೂಪಾಯಿಯ ಬಂಡವಾಳವನ್ನು ಅವರ ಬಿಸ್ನೆಸ್ನಲ್ಲಿ ಹಾಕಿ ಕೊಡ್ಲಿಕ್ಕೆ ಇವರೊಂದು ಸಂಸ್ಥೆ ಕಟ್ಟಿ ಸಾವಿರಾರು ಜನ ಉದ್ಯೋಗಪತಿಗಳಿಗೆ ಅವರು ಇವತ್ತು ಸಹಾಯ ಮಾಡ್ತಾ ಇರುವಂತ ಮಟ್ಟಕ್ಕೆ ಬೆಳೆದಿದ್ದಾರೆ. ನಮ್ಮೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಅದು. ನಾವು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ, ನಾವು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ, ನಾವು ಜೀವನದಲ್ಲಿ ಛಲ ಇದ್ರೆ ಸಾಧಿಸ್ಬೋದು ಅನ್ನೋಕ್ಕೊಂದು ಎಕ್ಸಾಂಪಲ್. ಆ ಕಾರಣಕ್ಕೆ ನಾವು ಪ್ರತಿ ಸತಿನೂ ವಿದ್ಯಾನಿಧಿದು ಸ್ಕಾಲರ್ಶಿಪ್ ಕೊಡುವಂಥ ಟೈಮ್ನಲ್ಲಿ ಯಾರಾದರೂ ಒಬ್ಬರನ್ನ ಕರೆಸಿ ನಿಮಗೊಂದು ಇನ್ಸ್ಪಿರೇಷನ್ ಸಿಗಲಿ ಅಂತ ಪ್ರಯತ್ನ ಮಾಡ್ತೀನಿ. ಇದು ಫಸ್ಟ್ ಒಂದಾಯಿತು ಅಂತಂದ್ರೆ, ಎರಡನೇದು ಏನು ಅಂತಂದ್ರೆ, ಸರ್ರೆ ಹೇಳಿದ್ರು ನಾನು ಸ್ಪಾನ್ಸರ್ ಮಾಡ್ತೀನಿ, ಕಾಸು ಕೊಡ್ತೀನಿ ಅಂತ. ಈ ಥರದವ್ರನ್ನ ಕರ್ಸೋದ್ರಿಂದ ನಮಗೆ ವಿದ್ಯಾನಿಧಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಬರುತ್ತೆ, ಇನ್ನೊಂದಿಷ್ಟು ಜನ ಮಕ್ಳಿಗೆ ನಾವೇನಾದ್ರೂ ಸಹಾಯ ಮಾಡ್ಬೋದು ಅನ್ನೋದು ನನ್ನ ಇನ್ನೊಂದು ಉದ್ದೇಶ. ಇವತ್ತು ಶ್ರೀನಿವಾಸ್ ಟೇಕಲ್ ಅವರು ಬಂದಿದ್ರಿಂದ ಇದು ಎರಡೂ ಆಗಿದೆ. ಅವರು ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ಅರ್ಥಗರ್ಭಿತ ಅಂದಾಗ ಬರೀ ಅರ್ಥ ತುಂಬಿರೋದಷ್ಟೇ ಅಲ್ಲ, ಅರ್ಥಗರ್ಭಿತವಾಗ್ಲೂ ಇವತ್ತು ಮಾತಾಡೋಗಿದ್ದಾರೆ. ಇವತ್ತು ಕಾಸು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನಿಮ್ಮ ಹಿಂದೆ ಬಿದ್ದು ಸ್ಕಾಲರ್ಶಿಪ್ ಅಲ್ಲಿ ಯಾರು ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇನ್ನೊಂದ್ರಲ್ಲೂ ಬಹಳ ಚೆನ್ನಾಗಿರ್ತಾರೆ ಅಂತ ಮಕ್ಕಳಿಗೆ ಸ್ಪೆಷಲ್ ಆಗಿ ಒಂದು ಸ್ಕಾಲರ್ಶಿಪ್ ಅನ್ನ, ಅಥವಾ ಇಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಸ್ಪೋರ್ಟ್ಸ್ ಇನ್ನೊಂದು ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಹೆಲ್ಪ್ ತಗೋತೀವಿ ಸರ್. ತಾವಾಗಲೇ ಮಾತಾಡಿದ್ದೀರಿ, ಎಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ, ಕ್ಯಾಮ್ರಾದಲ್ಲೆಲ್ಲ ಇದೆ. ನಿಮ್ಮ ಹಿಂದೆ ಬಿದ್ದು ನಾವು ಇನ್ನೊಂದು ಚೂರು ನಿಮ್ ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಸಹಕಾರ ಇರಲಿ. ಮಕ್ಕಳೇ, ನಾನು ನಿಮ್ಮೆಲ್ಲರಲ್ಲೂ ಇನ್ನೇನು ಭಾಷಣ ಮಾಡೋದೇನಿಲ್ಲ, ಸ್ಕಾಲರ್ಶಿಪ್ ಕೊಡೋವಂಥದ್ದು ನಿಮ್ಮೆಲ್ರಿಗೂ ಅಭಿನಂದನೆ ಸಲ್ಲಿಸೋದಷ್ಟೇ ಇರೋದು. ನಾ ಪ್ರತಿ ಸತಿನೂ 2-3 ಮಾತು ಹೇಳ್ತೀನಿ, ಒಂದೊಂದು ಸತಿ ನಾಪಿಸ್ತೀನಿ ಅಷ್ಟೇನೆ. ಫಸ್ಟು ಎಲ್ಲ ತಂದೆ ತಾಯಿಗಳು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದ್ರಿಗಿಂತ ದೊಡ್ಡ ಚಿಯರ್ ಲೀಡರ್ಸ್ ನಮ್ಮ ಲೈಫಲ್ಲಿ ಯಾರೂ ನಮಗೆ ಸಿಗಲ್ಲ. ನಾವು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾನು ಎಷ್ಟೋ ಸತಿ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಏನೋ ಒಂದು ನಡೀತಾ ಇರುತ್ತಲ್ಲ, ನೀವು ಅಬ್ಸರ್ವ್ ಮಾಡಿ, ನೀವು ನೋಡಿರ್ತೀರ ಅದನ್ನ. ಈ ಸ್ಕೂಲಲ್ಲಿ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕ್ಸಿರ್ತಾರೆ. ಅದರಲ್ಲಿ ಏನೇನೋ ವಿಚಿತ್ರವಾದ ಡ್ರೆಸ್ಗಳು ಹಾಕೊಂಡಿರ್ತಾರೆ ಮಕ್ಕಳು. 10 ನಿಮಿಷದೊಂದು ಡ್ರಾಮಾ ಇದ್ರೆ ಅದರಲ್ಲಿ ಒಂದು ಮಗುದ್ ಏನ್ ರೋಲು ಅಂದ್ರೆ ಮರ, ಆಯ್ತಾ? ಮರದ್ದು ಒಂದು ಡ್ರೆಸ್ಸು, ಮುಖನೂ ಕಾಣಿಸಲ್ಲ, ಏನೂ ಇಲ್ಲ, ಹಿಂಗ್ ನಿಂತ್ಕೊಳ್ಳೋದು ಅಷ್ಟೆ. ಆದ್ರೆ ನನ್ನ ಮಗನೋ ಮಗಳೋ ಸ್ಟೇಜ್ ಮೇಲೆ ಆ ಮರದ ಡ್ರೆಸ್ ಹಾಕೊಂಡು ನಿಂತ್ಕೊಂಡಿದ್ದಾಳೆ ಅಂತಾನೆ ಅಪ್ಪ ಅಮ್ಮಗ್ ಫುಲ್ ಖುಷಿ. ಅಲ್ಲೆಲ್ಲೋ ಕೂತಿರ್ತಾರೆ ಹಿಂದೆಯಿಂದ, ಆ ಮೊಬೈಲ್ ಫೋನ್ ಹಿಂಗ್ ನೋಡಿ ಫುಲ್ಲು ಝೂಮ್ ಮಾಡಿ ಫೋಟೋ ತಗೊಳ್ಳೋದು. ಆಮೇಲೆ ಕೆಲವು ಸತಿ ಪಾಪ ಅಲ್ಲಿಂದ ಹಿಂದೆ ಇದ್ದು ಯಾವ್ದೋ ಪ್ರೈಸ್ ಗೀಸು ಅಂತಂದ್ರೆ ಅಲ್ಲೆಲ್ಲೋ ಮುಂದ್ಗಡೆ ಒದ್ದಾಡ್ಕೊಂಡು ಬಂದು ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಕ್ಕೊಂಡು, ಆಮೇಲೆ ಪರಿಚಯದವ್ರಿಗೆ, ನೆಂಟರಿಗೆ, ಇಷ್ಟರಿಗೆ ಎಲ್ರಿಗೂ ತೋರ್ಸೋದು. ನನ್ನ ಮಗಳು ಮೊನ್ನೆ ಫ್ಯಾನ್ಸಿ ಡ್ರೆಸ್ ಹಾಕಿದ್ದು, ಇದು ಯಾವ ಮಕ ಕಾಣಿಸ್ತಾ ಇಲ್ಲ, ಏನಿಲ್ಲ, ಆದ್ರೂ ಖುಷಿ ನನ್ನ ಮಗ. ನಾವು ನೋಡಿದೀವಿ ತಾನೇ ಇದನ್ನ ಎಷ್ಟೋ ಸತಿ ಮಾಡೋದು. ನಾನ್ ನಿಮ್ಮಲ್ಲಿ ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದೇನೆ. ನನ್ನ ಪಾರ್ಲಿಮೆಂಟಲ್ಲಿ ಯಾವುದೋ ಮಾತಾಡಿರ್ತೀನಿ, ಯಾವುದೋ ಪ್ರೋಗ್ರಾಮ್ ಆಗಿರುತ್ತೆ. ನಿನ್ನೆನೂ ನಮ್ಮಮ್ಮನ ಹತ್ರ ಮಾತಾಡಿದಾಗ ವಾಪಸ್ ನಾನು ಅದೇ ಬೈತಾ ಇದ್ದೆ. ಅಮ್ಮ, ಫೋನ್ ಮಾಡಿದ ತಕ್ಷಣ ಬರೀ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ತರ ಮಾತಾಡ್ತೀಯ ನೀನು, ಬರೀ ಅದ್ ಮಾಡು, ಇದ್ ಮಾಡು, ಅದ್ ಮಾಡಿಲ್ಲ, ಇದ್ ಮಾಡಿ, ಅದ್ ಬಿಟ್ಟು ಏನಾದ್ರೂ ಮಾತಾಡಮ್ಮ. ಬಟ್ ತಂದೆ ತಾಯಿಗಳು ಮಾತಾಡೋದೇ ಆ ಥರ. ನಿಮ್ಮ ಮನೇಲಿ ಮಾತಾಡಿದ್ರು ಹಂಗೆ, ನಮ್ಮ ಮನೇಲಿ ಮಾತಾಡಿದ್ರು ಹಂಗೆ, ಅದ್ರಲ್ಲಿ ಏನ್ ಚೇಂಜೇ ಆಗಲ್ಲ. ನಾನು ಅಟ್ಲೀಸ್ಟ್ ಏನಾದ್ರೂ ಒಂದು ಬೇರೆದೊಂದು 5 ನಿಮಿಷ ವಿಷಯ ಮಾತಾಡು, 5 ನಿಮಿಷ ವಿಷಯ ಮಾತಾಡು ಅಂತ ಹೇಳಿ ಇಡೋಷ್ಟೊತ್ತಿಗೆ ಇನ್ನೊಂದು 3 ಹೇಳಿರ್ತಾರೆ. ಇವತ್ತು ಅವ್ರು ಇದನ್ನ ಮಾತಾಡೋಕೆ ಹೋಗ್ಬೇಡ, ಇನ್ನೇನೋ ಮಾಡಬೇಡ, ಇದನ್ನ ಮಾಡ್. ನಾನು ಯಾವ್ದೊಳ್ಳೆ ಈ ಟೇಪ್ ರಿಕಾರ್ಡ್ರದ್ದು ಇದ್ದಂಗಿದೆಯಲ್ಲ ಅಂತ. ನಿಮ್ಮ ಮನೇಲಿ ಹೆಂಗೆ ಇರತ್ತೆ ತಾನೇ ಅನುಭವ. ಬೈ ನೇಚರ್ ಹಾಗೇನೆ. ಯಾಕೆಂದ್ರೆ ನಮ್ಮ ಮಕ್ಕಳು ಚೆನ್ನಾಗಾಗ್ಲಿ, ಮುಂದೆ ಬರಲಿ, ಇನ್ನೊಂದು ಮಾಡಲಿ ಅಂತ. ನಾನು ಇವತ್ತೆಲ್ಲ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಮಗೋಸ್ಕರ ಅವ್ರು ಬಹಳ ಪರಿಶ್ರಮ ಪಡ್ತಾರೆ. ನಾವು ಕಷ್ಟ ನೋಡ್ದಲೇ ಇರಲಿ ಅಂತ ಅವ್ರು ಎಷ್ಟೋ ಸತಿ ವೈಯಕ್ತಿಕವಾಗಿ ಕಷ್ಟ ನುಂಗಿರ್ತಾರೆ.
ಯಾವುದೋ ಫ್ಯಾಕ್ಟ್ರಿಲಿ ಕೆಲ್ಸಕ್ಕೆ ಹೋಗಿರ್ತಾರೆ, ಓವರ್ ಟೈಮ್ ಕೆಲಸ ಮಾಡಿದ್ರೆ ಇನ್ನೊಂದು 2 ಅವರ್ ಎಕ್ಸ್ಟ್ರಾ ಕೊಡ್ತಾರೆ ಅಂತಿರ್ತಾರೆ, ಸುಸ್ತಾಗಿರುತ್ತೆ, ಆದರೂ ಒಂದು 2 ಗಂಟೆ ಓವರ್ ಟೈಮ್ ಎಕ್ಸ್ಟ್ರಾ ಮಾಡ್ತಾರೆ. ಏನೋ ಒಂದು 600 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಆ 600 ರೂಪಾಯಲ್ಲಿ ಏನೋ ಒಂದು ಮಗುಗೆ ಹೆಲ್ಪ್ ಆಗುತ್ತೆ ಅಂತ. ನಾನು ಎಷ್ಟೋ ಸತಿ ನೋಡಿದ್ದೀನಿ. ನಾನು ಇಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರಾಗ ಇಲ್ಲಿ ನಮ್ಮ ಜಯನಗರ ನ್ಯಾಷನಲ್ ಕಾಲೇಜ್ ಹತ್ರ ಈ ಶಾಸ್ತ್ರಿ ಬೇಕ್ರಿ ಅಂತಿತ್ತು. ಆ ಶಾಸ್ತ್ರಿ ಬೇಕ್ರಿ ಹತ್ರ ನಾನು ನನ್ನ ಫ್ರೆಂಡ್ಸು, ಅವಾಗ ಏನು ಮನೇಲಿ ಏನು ಜಾಸ್ತಿ ದುಡ್ಡು ಕೊಡ್ತಿರ್ಲಿಲ್ಲ, ಏನಿಲ್ಲ, ನಾನು 30 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ತಿದ್ವಿ ಡಿಯೋ ಗಾಡಿಗೆ, 10 ರೂಪಾಯಿಗೆ ಒಂದು ಪಫ್ ತಗೊಂಡು ಬೈಟು ತಿಂತಾ ಇರ್ತಿದ್ವಿ. ಅವಾಗ ಈ ಸಾಯಂಕಾಲದ ಹೊತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆಲ್ಲ ಬಿಟ್ಟಿರ್ತಿತ್ತು. ಎಷ್ಟೋ ಜನ ತಾಯಂದ್ರು ಅಲ್ಲಿ ಶಾಸ್ತ್ರಿ ಬೇಕರಿ ಹತ್ರ ಬಂದು ಅವ್ರ ಮಗುನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಿದ್ರು. ಆದರೆ ಮಗುಗೊಂದು ಬ್ರೆಡ್ಡೋ ಪಫೋ ಏನೋ ಒಂದು ತಗೊಂಡು ಬಸ್ ತಗೊಳ್ಳದಲ್ಲೇ 1 ಕಿಲೋಮೀಟರ್ ಎಕ್ಸ್ಟ್ರಾ ನಡ್ಕೊಂಡು ಹೋಗೋರು. ಯಾಕೆಂದ್ರೆ ಆ ದುಡ್ಡಲ್ಲಿ ಒಂದು ಪಫ್ ಕೊಡಿಸ್ಬೋದು ಮಗುಗೆ ಅಂತ. ಇದು ನಿಮ್ಮ ಮನೆಗಳಲ್ಲೂ ಈ ಕಥೆಗಳಿರುತ್ತೆ. ಇದು ಯಾವುದೋ ಕಾಲ್ಪನಿಕವಾಗಿ ಹೇಳಬೇಕು ಅಂತಲ್ವೇ ಇಲ್ಲ, ಎಷ್ಟೋ ಸ್ಟೋರೀಸ್ ಈ ಥರ ಇರುತ್ತೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿರೋದು ಇವತ್ತು ಇಷ್ಟೇನೆ. ನಾವೆಷ್ಟೋ ಸತಿ ನಮ್ಮ ಮೇಲಿರುವಂಥ ಜವಾಬ್ದಾರಿಯನ್ನ, ನಮ್ಮ ಮೇಲೆ ಎಷ್ಟು ಜನ ಹೋಪ್ಸ್ ಇಟ್ಟಿರ್ತಾರೆ, ನಮ್ಮ ಮೇಲೆ ಎಷ್ಟು ಜನ ನಮ್ಮ ಮೇಲೆ ನಾವು ಮುಂದುವರಲಿ ಅಂತ ಕಾಯ್ತಾ ಇರ್ತಾರೆ ಅನ್ನೋದು ನಾವು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿರ್ತೀವಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಿಮ್ಮ ತಂದೆ ತಾಯಿಗಳು ನಿಮ್ಮ ಹಿಂದೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಅಂದರೆ ನಾನೇನು ಬಿಸ್ನೆಸ್ ಇನ್ವೆಸ್ಟ್ ಅಂತ ಇಲ್ಲ, ಅವರ ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಅವ್ರ ಇಡೀ ಕನಸು ನಿಮ್ಮಲ್ಲಿ ಕಾಣ್ತಾ ಇದ್ದಾರೆ. ದಯವಿಟ್ಟು ಆ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ನಾವು ನಮ್ಮ ಲೈಫಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂಥ ಸಂಕಲ್ಪ ತಗೊಂಡು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಮಾಡ್ಬೋದಾ? ನಮ್ಮ ಅಪ್ಪ ಅಮ್ಮಂದ್ರಿಗೆ ನಾವು ಒಳ್ಳೆ ಕೆಲಸ ನಾವು ಮಾಡ್ತೀವಿ. ಮಾಡ್ತೀರಾ ತಾನೆ? ಮಾಡ್ತೀರೇನಪ್ಪ? ಇದು ಫಸ್ಟ್ ರಿಕ್ವೆಸ್ಟ್. ಎರಡನೇ ರಿಕ್ವೆಸ್ಟ್ ಏನು ಅಂತಂದ್ರೆ, ನಿನ್ನೆ ಬಜೆಟ್ ಬಂದಿದೆ. ಆ ಬಜೆಟ್ನ ಫೋಕಸ್ ಇರೋದು ಏನು ಅಂದ್ರೆ, ಭಾರತದಲ್ಲಿರುವಂಥ ಯುವಕರಿಗೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮತ್ತೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಈ ಬಜೆಟ್ನ ಉದ್ದೇಶ ಇರೋದು. ನೀವೆಲ್ಲ ಪೇಪರ್ ಗೀಪರಲ್ಲಿ ಮೇಲೆ ನೋಡಿರ್ತೀರ ಹೆಡ್ಲೈನ್ಸ್ನ ಎಲ್ಲ. ಯಾಕೆ ಇಂಪಾರ್ಟೆನ್ಸ್ ಇದೆ ಇದನ್ನು ಕೇಳಿಸ್ಕೊಳ್ಳಿ, ನಿಮಗೆಲ್ರಿಗೂ ತುಂಬ ಇಂಪಾರ್ಟೆಂಟ್ ಇರುವಂಥ ವಿಷಯ ಇದು. ಇವತ್ತು ಭಾರತ ದೇಶದಲ್ಲಿ 18 ವರ್ಷದಿಂದ 35 ವರ್ಷದ ವಯಸ್ಸಿನ ಯುವಕರ ಸಂಖ್ಯೆ ಸುಮಾರು 650 ಮಿಲಿಯನ್. 650 ಮಿಲಿಯನ್ ಅಂದ್ರೆ ಎಷ್ಟು ಕೋಟಿ ಅಂದ್ರೆ 65 ಕೋಟಿ ಅಲ್ವಾ? 650 ಮಿಲಿಯನ್ ಅಂದ್ರೆ 65 ಕೋಟಿ 18ರಿಂದ 35 ವರ್ಷದ ವಯಸ್ಸಿನಲ್ಲಿರುವಂತ ಯುವಕರಿರೋದು. ಇದು ಎಷ್ಟು ದೊಡ್ಡ ನಂಬರ್ ಅಂದ್ರೆ, ಅಮೆರಿಕ ದೇಶದ ಪಾಪ್ಯುಲೇಷನ್ ಇದೆಯಲ್ಲ, ಇಡೀ ಅಮೆರಿಕ ದೇಶದ ಜನಸಂಖ್ಯೆ ಎಷ್ಟಿದೆಯೋ ಅದರ 2ರಷ್ಟು ಬರೀ ಭಾರತದಲ್ಲಿ 18ರಿಂದ 35 ವರ್ಷದ ವಯಸ್ಸಿನವ್ರು ಇದೀವಿ ನಾವು. ಸೊ ದೇಶದ ಎದುರುಗಡೆ ಇರುವಂತ ಸಿಕ್ಕಾಪಟ್ಟೆ ದೊಡ್ಡ ಸವಾಲು ಏನು ಅಂತಂದ್ರೆ, ಈ 18ರಿಂದ 35 ವರ್ಷದ ವಯಸ್ಸಿನ ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಹೆಂಗೆ ಸೃಷ್ಟಿ ಮಾಡೋದು ಅನ್ನೋದೇ ಬಹಳ ದೊಡ್ಡ ಸವಾಲು. ಈ ಕಾರಣಕ್ಕೋಸ್ಕರನೇ ಪ್ರೈಮ್ ಮಿನಿಸ್ಟರ್ ಮೊನ್ನೆ ಬಜೆಟ್ನಲ್ಲಿ ಯಾವ ಕಂಪನಿಗಳು ಯುವಕರನ್ನ ಹೈರ್ ಮಾಡತ್ತೆ, ಫಸ್ಟ್ ಟೈಮ್ ಎಂಪ್ಲಾಯೀಸ್ಗಳಿರ್ತಾರೆ ಅಂಥವರ ಮೊದಲ ತಿಂಗಳ ಸಂಬಳ ಕೇಂದ್ರ ಸರ್ಕಾರ ಕೊಡತ್ತೆ. ಯಾರನ್ನ 50 ಜನಕ್ಕಿಂತ ಜಾಸ್ತಿ ಯಾವ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹೈರ್ ಮಾಡತ್ತೆ ಅಂಥ ಕಂಪನಿಗಳ 24% PF ಕೊಡಬೇಕಾಗಿರೋ ದುಡ್ಡನ್ನ ಸರ್ಕಾರ ಕೊಡತ್ತೆ. ಮತ್ತೆ ದೇಶದ 500 ಟಾಪ್ ಕಂಪನಿಗಳಲ್ಲಿ 1 ಕೋಟಿ ಜನ ಯೂತ್ಸಿಗೆ ಇಂಟರ್ನ್ಶಿಪ್ ಮಾಡೋದಕ್ಕೋಸ್ಕರ ನಾವು ಅವಕಾಶ ಕಲ್ಪಿಸ್ಕೊಡ್ತೀವಿ. ಇಂಟರ್ನ್ಶಿಪ್ ಮಾಡುವಂತ 12 ತಿಂಗಳು ಯೂತ್ಸ್ ಯಾರು ಇಂಟರ್ನ್ಶಿಪ್ ಮಾಡ್ತಾರೆ ಆ ಮಕ್ಕಳಿಗೆ ತಿಂಗಳಿಗೆ 5,000 ರೂಪಾಯಿ ಕೇಂದ್ರ ಸರ್ಕಾರದಿಂದನೇ ಕೊಡ್ತೀವಿ, ಅವ್ರಿಗೊಂದು ಎಕ್ಸ್ಪೋಜರ್ ಸಿಗ್ಲಿ. ಇದನ್ನೆಲ್ಲ ಮಾಡ್ತಾ ಇರೋದು ಈ ಕಾರಣಕ್ಕೋಸ್ಕರ. ಈ 65 ಕೋಟಿ ಜನ ಯುವಕರಿದಾರಲ್ಲ, ಅವರಲ್ಲಿ ಇವತ್ತು ಸರ್ಕಾರಕ್ಕೊಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದು ನಿಮ್ಗಳ ಅನುಭವಕ್ಕೂ ಬಂದಿರುತ್ತೆ. ಅದು
ಏನಿದೆ ಅಂದ್ರೆ, ಇವತ್ತು ಶ್ರೀನಿವಾಸ್ ಟೇಕಲ್ ಅವರು ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ, ಅದರಲ್ಲಿ 100 ಜನ ಕೆಲಸ ಕೊಟ್ಟಿದ್ದಾರೆ. ಈಗ ನಾನು ಯಾರೋ ನಮ್ಮ ಹತ್ರ ಬರ್ತಾರೆ, ಸರ್ ಕಷ್ಟ ಇದೆ, ಒಂದು ಕೆಲಸ ಕೊಡಿಸಿ ಸರ್, ಹಿಂಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ. ನಾನು ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿ, ಸರ್ ನಮ್ಮ ಕಡೆಯವ್ರು ಯಾರೋ ಒಬ್ರು ಇದ್ದಾರೆ, ಒಂದು ರಿಕ್ವೆಸ್ಟ್ ಇದೆ ಅಂತ ಸೇರಿಸ್ಕೊಳ್ಳಿ ಅಂತ. ಅವ್ರು ಅವರನ್ನು ಕರೀತಾರೆ. ಆ ಹುಡುಗ ಡಿಗ್ರಿ ಮಾಡಿದ್ದಾನೆ, ಅವನ ಹತ್ರ ಸರ್ಟಿಫಿಕೇಟ್ ಇದೆ, ಆದರೆ ಅವನನ್ನ ಕೆಲಸಕ್ಕೆ ತಗೊಳ್ಳೋದಿಕ್ಕೆ ಅವನಿಗೆ ಬೇಕಾಗಿರುವಂತ ಸ್ಕಿಲ್ ಸೆಟ್ಸೇ ಅವನ ಹತ್ರ ಇಲ್ಲ. ಸೊ ಮೊನ್ನೆ ಏನಿದೆ ಸರ್ವೆಯಲ್ಲಿ, ಇಕನಾಮಿಕ್ ಸರ್ವೆ ಅಂತ ಪ್ರತಿ ವರ್ಷ ಮಾಡ್ತಾರೆ ದೇಶದಲ್ಲಿ ಹೆಂಗಿದೆ ಸ್ಥಿತಿ ಅಂತ. ಆ ಇಕನಾಮಿಕ್ ಸರ್ವೆಯಲ್ಲಿ ವಿಷಯ ಬಂತು, ದೇಶದ 50% ಗ್ರಾಜ್ಯುಯೇಟ್ಸ್ ಯಾರು ಕಾಲೇಜಲ್ಲಿ ಡಿಗ್ರಿ ಪಾಸ್ ಮಾಡಿ ಕಾಲೇಜಿಂದ ಪಾಸ್ಔಟ್ ಆಗ್ತಾರೋ ಅಂತ 50% ಗ್ರಾಜ್ಯುಯೇಟ್ಸು ಅನ್ಎಂಪ್ಲಾಯಬಲ್ ಅಂತ ಬಂತು. ಅಂದ್ರೆ ಅವ್ರ ಹತ್ರ ಹೆಸರು ಮಾತ್ರ ಡಿಗ್ರಿ ಇದೆ, ಆದ್ರೆ ಅವ್ರನ್ನ ಕೆಲ್ಸಕ್ಕೆ ಕೊಡೋದಿಕ್ಕೆ ಅವ್ರಿಗೆ ಬೇಕಾಗಿರುವಂತ ಸ್ಕಿಲ್ ಸೆಟ್ಸ್ ಅವರಲ್ಲಿ ಇಲ್ಲ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಇವತ್ತು ಏನು ಅಂದ್ರೆ, ಬರೋ ಅಂಥ ದಿನದಲ್ಲಿ ನಿಮ್ಮ ಕಾಲೇಜು ನಿಮ್ಮ ಸ್ಕೂಲು ಮುಗಿದು, ಇಫ್ ಯು ಹ್ಯಾವ್ ಟು ಬಿ ಜಾಬ್ ರೆಡಿ, ನಾಳೆ ನಿಮ್ಗೊಂದು ಉದ್ಯೋಗ ಸಿಗಬೇಕು, ಒಳ್ಳೆ ಕಂಪ್ನಿಲಿ ನಿಮಗೆ ಕೆಲಸ ಸಿಗಬೇಕು, ಅಥವಾ ನೀವೇ ಏನಾದರೂ ಶುರು ಮಾಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಆಗಬೇಕು, ಈ ಥರದಿದ್ರೆ ನೀವು ಸ್ಕೂಲ್ನಲ್ಲಿ ಏನು ಕಲಿಸ್ಕೊಡ್ತಾರೆ, ಪಾಠ ಕಲಿಸ್ಕೊಡ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳೋದ್ರ ಜೊತೆಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಅಂತ ಯಾವ್ದಿದಾವೆ ಇವತ್ತಿನ ಪ್ರಪಂಚದಲ್ಲಿ ಬೇಕಾಗಿರುವಂಥದ್ದು, ಅದನ್ನೂ ಕೂಡ ಕಲ್ತ್ಕೊಳ್ಬೇಕಾಗಿರುವಂಥ ಚಾಲೆಂಜ್ ಇವತ್ತಿನ ಯುಗದ ಮಕ್ಕಳಿಗಿದೆ. ನಾವು ಬರೀ ಡಿಗ್ರಿ ಪಾಸ್ ಮಾಡ್ಕೊಂಡ್ವಿ, 50% ತಗೊಂಡ್ವಿ, 65% ಡಿಗ್ರಿ ತಗೊಂಡು ಪಾಸ್ ಆದ್ವಿ, 70% ಅಲ್ಲಿ ಪಾಸ್ ಆದ್ವಿ ಅಂದ್ರೆ ಆ ಡಿಗ್ರಿ ಸರ್ಟಿಫಿಕೇಟ್ ಇರೋದ್ರಿಂದನೇ ನಿಮಗೆ ಕೆಲಸ ಸಿಗತ್ತೆ ಅಥವಾ ಜೀವನದಲ್ಲಿ ಇನ್ನೇನೋ ಆಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಗೊತ್ತಾಗ್ತಿದೆ ಅಲ್ವಾ ನಾನು ನಿಮಗೆ ಹೇಳ್ತಾ ಇರೋದು? ಸೊ ಪ್ಲೀಸ್ ಫೋಕಸ್ ಆನ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್, ಎಂಪ್ಲಾಯಬಲ್ ಸ್ಕಿಲ್ಸ್ ದಟ್ ಈಸ್ ನೆಸೆಸರಿ ಫಾರ್ ಟುಡೇಸ್ ಡೇ ಅಂಡ್ ಏಜ್. ಅದೊಂದು ಭಾಷೆ ಕಲ್ತ್ಕೊಳ್ಳೋದಿರ್ಬೋದು, ಅಥವಾ ಫೋಟೋಶಾಪ್ ಇರ್ಬೋದು, ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಬೇಕಾಗಿರುವಂಥ ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು. ಈ ಥರದ್ದು ಯಾವ ಕೆಲಸಗಳನ್ನ, ಕೋರ್ಸ್ಗಳನ್ನ ಕಲ್ತ್ಕೊಳ್ಳೋದ್ರಿಂದ ನಮಗೇನಕ್ಕೆ ಹೊಸ ಅವಕಾಶ ಆಗತ್ತೆ ಅನ್ನೋದಿದೆ, ಅದ್ರ ಕಡೆಗೆ ನಿರಂತರವಾಗಿ ಕಲಿಯೋದು ಬೇಕು. ಯಾಕೆ? ಮುಂಚೆ ಹೆಂಗಿರ್ತಿತ್ತು ನೀವು ನೋಡಿ, ನಿಮ್ಮ ಅಪ್ಪ ಅಮ್ಮನ್ನೇ ಕೇಳಿ, ಅವರೇ ಹೇಳ್ತಾರೆ ನಿಮಗೆ. ಮುಂಚೆ ನಾವು ಈಗ ಡಿಗ್ರಿ ಕಾಲೇಜು, ಹೈಸ್ಕೂಲು ಡಿಗ್ರಿ ಎಲ್ಲ ಪಾಸ್ ಮಾಡಿ ಯಾವುದೋ ಒಂದು ಬ್ಯಾಂಕ್ ಎಕ್ಸಾಮೋ ಯಾವುದೋ ಒಂದು ಪಾಸ್ ಮಾಡ್ಬಿಟ್ಟು ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋರು. ಅವ್ರು 23-24 ವರ್ಷ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವ್ರಿಗೆ 60 ವರ್ಷ ರಿಟೈರ್ ಆಗೋವರೆಗೂ ಅವ್ರು ಅದೇ ಬ್ಯಾಂಕಲ್ಲೋ ಅದೇ ಒಂದು ಕಂಪ್ನಿಲೋ ಎಲ್ಲೋ ಕೆಲಸ ಮಾಡ್ಕೊಂಡಿರೋರು. ಬಟ್ ಇವತ್ತು ಪ್ರಪಂಚ ಹಂಗಿಲ್ಲ. ಇವತ್ತು 3 ವರ್ಷ 2 ವರ್ಷಕ್ಕೆ ಪ್ರಪಂಚ ಚೇಂಜ್ ಆಗ್ತಾ ಇದೆ, ಜಾಬ್ಸ್ ಚೇಂಜ್ ಆಗ್ತಾ ಇದೆ, ನೇಚರ್ ಚೇಂಜ್ ಆಗ್ತಾ ಇದೆ. ಸೊ ಈ ಮೊಬೈಲ್ ಫೋನ್ ಹೋದ ವರ್ಷ ಐಫೋನ್ 14 ಇತ್ತು ಅಂತಂದ್ರೆ ಈ ವರ್ಷ 15, ಸ್ಯಾಮ್ಸಂಗ್ ಅಲ್ಟ್ರಾ ಬಂದಿದ್ರೆ ಸ್ಯಾಮ್ಸಂಗ್ ಅಲ್ಟ್ರಾ ಪ್ರೋ, ಕರೆಕ್ಟ್ ತಾನೆ? ಕಾನ್ಸ್ಟೆಂಟ್ ಅಪ್ಡೇಷನ್. ಇವತ್ತಿನ ಪ್ರಪಂಚನೇ ಆಗಿದೆ. ಸೊ ದಯವಿಟ್ಟು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ, 50% ಜನ ಭಾರತದಲ್ಲಿ ಯಾರು ಸ್ಕೂಲು ಕಾಲೇಜಲ್ಲಿ ಓದಿ ಡಿಗ್ರಿ ಪಡಿತಾರೋ 50% ಜನಕ್ಕೆ ಕೆಲಸ ಇದ್ರೂ ಅವ್ರಿಗೆ ಕೆಲಸ ತಗೊಳ್ಳೋದಿಕ್ಕೆ ಸರಿಯಾದಂಥ ಸ್ಕಿಲ್ ಸೆಟ್ಸ್ ಇಲ್ಲ. ನಾವು ಅವ್ರಾಗಬಾರ್ದು. ಯಾಕೆ? ನಾವು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಸಖತ್ ಲಕ್ಕಿ ಇದ್ದೀವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇರುವಂಥ ಸಂಸ್ಥೆಗಳಿರುವಂಥ ಊರು ಯಾವುದು ಅಂದರೆ ನಮ್ಮ ಬೆಂಗಳೂರು. ಅಂಥ ಊರಿನಲ್ಲಿ ನಾವಿದ್ದೀವಿ. ಬೇರೆ ಊರುಗಳಲ್ಲಿ, ಬೇರೆ ರಾಜ್ಯಗಳಲ್ಲಿರುವಂಥ ಬೆಸ್ಟ್ ಸ್ಕೂಲ್ ಅಂತ ಯಾವ್ದಿದಾವೆ, ಆ ಸ್ಕೂಲನ್ನ ನೀವೇನಾದ್ರೂ ಬೆಂಗಳೂರಿನ ವರ್ಸ್ಟ್ ಸ್ಕೂಲಿಗೆ ಹೋಲಿಸಿದ್ರು ಕೂಡ ಬೆಂಗಳೂರಿನ ವರ್ಸ್ಟ್ ಸ್ಕೂಲ್ಸ್ ಆರ್ ಬೆಟರ್ ದನ್ ದಟ್. ಅಷ್ಟು ಒಳ್ಳೆ ಶಿಕ್ಷಣ ಸಂಸ್ಥೆ ನಮ್ಮಲ್ಲಿದೆ. ಪ್ರೀತಿ ಮಾಡ್ತಾ ಇರೋ ತಂದೆ ತಾಯಿಗಳಿದ್ದಾರೆ, ನಿಮ್ಗೆ ಸಪೋರ್ಟ್ ಮಾಡಬೇಕು ಅನ್ನೋಂಥ ಸಮಾಜ ಇದೆ, ಇದೆಲ್ಲ ಇದೆ. ಸೊ ಇದನ್ನ ಕಂಪೇರ್ ಮಾಡಿದಾಗ ವಿ ಶುಡ್ ರಿಯಲಿ ಡೂ ವೆಲ್ ಇನ್ ಅವರ್ ಲೈಫ್. ಅಂಡ್ ನಿಮ್ಗೆ ಜನರಲಿ ನೀವು ಇಮ್ಯಾಜಿನ್ ಮಾಡಿ, ಯಾವುದೋ ಬಿಹಾರದಲ್ಲೋ ಜಾರ್ಖಂಡಲ್ಲೋ ಯಾವುದೋ ಒಂದು ಸಣ್ಣ ಹಳ್ಳಿಲಿ ನೀವು ಇದ್ದಿದ್ರೆ ನಿಮ್ಮ ಎಕ್ಸ್ಪೋಜರ್ ಎಷ್ಟಿರ್ತಿತ್ತು? ಇವತ್ತು ಬೆಂಗಳೂರಿನಂಥ ಮಹಾನಗರದಲ್ಲಿ ಇರೋದ್ರಿಂದ ನಿಮ್ಮ ಎಕ್ಸ್ಪೋಜರ್ ಎಷ್ಟಿದೆ? ಇದರದೆಲ್ಲ ಉಪಯೋಗ ಪಡ್ಕೊಂಡು ನಾವಿವತ್ತು ಮುಂದೆ ಬರಬೇಕಾಗಿದೆ. ಇದು ನಾನು ನಿಮಗೆ ಮಾಡ್ತಿರೋ 2ನೇ ರಿಕ್ವೆಸ್ಟ್. 3ನೇ ಪಾಯಿಂಟು,
ಶ್ರೀನಿವಾಸ್ ಅವರು ಅವ್ರ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ನಾನು ಅದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ನಿಮಗೆ ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ. ನಮಗೆ ನಮ್ಮ ಲೈಫಲ್ಲಿ ಫಿಸಿಕಲಿ ಫಿಟ್ ಇರೋದ್ರಿಂದ ಬಹಳಷ್ಟು ಅಡ್ವಾಂಟೇಜಸ್ಗಳಿದೆ, ಲೈಫ್ ಲೆಸನ್ಸ್ ಅದರಲ್ಲಿ ಅಡಗಿದೆ. ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು ಇವತ್ತು, ನೀವು ಏನಾದರೂ ಓದ್ತಿರ್ಲಿ, ಯಾವುದೇ ನಿಮ್ಮ ಏಜ್ ಇರಲಿ, ಏನಾದರೂ ಇರಲಿ, ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ನಾನು ಪ್ರತಿ ದಿವಸ ಮಾಡ್ತೀನಿ ಅನ್ನೋವಂಥದ್ದು ಒಂದು ಡಿಸಿಪ್ಲಿನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದ ನಾವು ಎಷ್ಟೋ ಲೈಫ್ ಲೆಸನ್ಸ್ ಕಲಿತೀನಿ. ನಾನು ನನ್ನ ಪರ್ಸನಲ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ನಾನೇನು ಸ್ಕೂಲಲ್ಲಿ ಆಟ ಆಡ್ತಾ ಇದ್ದೆ, ಫುಟ್ಬಾಲು, ಕ್ರಿಕೆಟು, ವಾಲಿಬಾಲು ಆ ಥರ, ಬಟ್ ಐ ವಾಸ್ ನೆವರ್ ಸೋ ಗುಡ್ ಇನ್ ಎನಿ ಸ್ಪೋರ್ಟ್ ದಟ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಸ್ಕೂಲ್ ಟೀಮ್ ಆರ್ ಎನಿಥಿಂಗ್. ನಾನು ಆಟ ಆಡ್ತಾ ಇದ್ದಿದ್ದು ಅಷ್ಟೇ. ಬಟ್ ಲಾಸ್ಟ್ ಸ್ವಲ್ಪ ದಿವಸಗಳಲ್ಲಿ ಐ ರಿಯಲೈಸ್ ಇದ್ರದ್ದು ಇಂಪಾರ್ಟೆನ್ಸು. 4-5 ಕಿಲೋಮೀಟರ್ ರನ್ ಮಾಡಿದಾಗ, ಓಡಿದಾಗ ಒಂದು ಮೈಂಡ್ ಏನು ಫ್ರೆಶ್ ಅನ್ಸುತ್ತೆ, ಆಟ ಆಡಿದಾಗ ಏನು ಫ್ರೆಶ್ ಅನ್ಸುತ್ತೆ, ಈ ಕೆಲಸಗಳಿಂದಾಗಿ ಆಗ್ತಿತ್ತು. ಮೊನ್ನೆ ಎಲೆಕ್ಷನ್ನು ಇದು ಎಲ್ಲ ಮುಗಿದ ಮೇಲೆ ಊಟ ತಿಂಡಿ ಕರೆಕ್ಟ್ ಆಗಿರಲಿಲ್ಲ, ಟೈಮ್ ಬೇರೆ ಬೇರೆ ಟೈಮಲ್ಲಿ ಊಟ ಮಾಡ್ತಿದ್ದು, ವೆಯ್ಟ್ ಜಾಸ್ತಿ ಆಗಿತ್ತು, ಒಂಥರ ಆಲಸ್ಯ ಆಗ್ತಾ ಇತ್ತು. ಒಂದು 2 ತಿಂಗಳಿಂದ ಪ್ರತಿದಿನ ಅಟ್ ಎನಿ ಕಾಸ್ಟ್ ನಾನು ಫಿಸಿಕಲ್ ಎಕ್ಸರ್ಸೈಸ್ ಮಾಡಲೇಬೇಕು. ಒಂದು ಕಾಂಪಿಟಿಷನಿಗೆ ಎನ್ರೋಲ್ ಆದೆ, ಯಾಕೆಂದ್ರೆ ಒಂದು ಗೋಲ್ ಇತ್ತು ಅಂತಂದ್ರೆ ನಮಗೆ ಮೋಟಿವೇಶನ್ಗೆ ಹೆಲ್ಪ್ ಆಗುತ್ತೆ ಅಂತ. ಲಾಸ್ಟ್ 60 ಡೇಸಿಂದ ಐ ಹ್ಯಾವ್ ಬೀನ್ ವರ್ಕಿಂಗ್ ಔಟ್ ಎವ್ರಿ ಡೇ. 3-4 ಲೆಸನ್ಸ್ ಕಲ್ತಿದ್ದೀನಿ ನಾನು. ಈ ಲೆಸನ್ಗಳು, ಈ ಪಾಠಗಳು ಸ್ಪೋರ್ಟ್ಸ್ ಇಂದ ಮಾತ್ರ ಅಲ್ಲ, ನಮ್ಗೆ ಇಡೀ ಲೈಫಿಗೆ ಹೆಲ್ಪ್ ಆಗುವಂಥ ಪಾಠಗಳು. ಮೊದಲನೇದು ಏನು, ಇವತ್ತು ನಾನು ಜಿಮ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಏನೋ ಒಂಚೂರು ಮಸಲ್ ಬರೆಸ್ಕೋಬೇಕು, ಇನ್ನೇನೋ ಮಾಡಬೇಕು. ನಮ್ಮಲ್ಲೂ ಭಾಳಷ್ಟು ಜನ ನಾವೆಲ್ಲ ಹೋಗಿ ಜಿಮ್ ಸೇರ್ತೀವಿ, 2 ದಿವಸ ಹೋಗ್ತೀವಿ, 1 ತಿಂಗಳು ಹೋಗ್ತೀವಿ, 20 ದಿವಸ 30 ದಿವಸ ಆದಮೇಲೆ ಬಿಟ್ಬಿಡ್ತೀವಿ. ಅದಕ್ಕೆ ಜಿಮ್ಮವ್ರು ಭಾಳ ಬುದ್ಧಿವಂತರು. ಅವ್ರು ಏನು ಮಾಡ್ತಾರೆ, ವರ್ಷದ ಫೀಸ್ನ ಫಟ್ಗೆ ಇಸ್ಕೊಂಡ್ಬಿಡ್ತಾರೆ ಅಲ್ವಾ. ಯಾಕೆಂದ್ರೆ ಅವ್ರಿಗೂ ಗೊತ್ತು ಇವರು ಬರಲ್ಲ ಹೆಂಗೂನು. ಇನ್ನು ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಸಣ್ಣ ಆಗಲೇಬೇಕು ಅಂದ್ಕೊಂಡು ಆಂಟಿಗಳೆಲ್ಲ ರೆಡಿ ಆಗ್ತಾರೆ. ನಾಳೆಯಿಂದ ಎಲ್ಲ ಡಯಟು, ನಾಳೆಯಿಂದ ಪಾರ್ಕಲ್ಲಿ ವಾಕಿಂಗ್ ಮಾಡಿದ್ದೆ ಅಂತ 4 ದಿವಸ ಮಾಡ್ತಾರೆ, 5 ದಿವಸ ಮಾಡ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಫಸ್ಟ್ ಲೆಸನ್ ಏನು ಅಂದರೆ, ಬೋರ್ ಇರಲಿ, ಖುಷಿ ಇರಲಿ, ಇವತ್ತು ಉತ್ಸಾಹ ಇರಲಿ, ಉತ್ಸಾಹ ಇಲ್ದಲೇ ಇರಲಿ, ಮಳೆ ಬರ್ತಿರ್ಲಿ, ಚಳಿ ಬರ್ತಿರ್ಲಿ, ಪ್ರತಿದಿನ ಏನಾದರೂ ಮಾಡಿದಾಗ ಮಾತ್ರನೇ ಅದರಿಂದ ರಿಸಲ್ಟ್ ಬರೋದು. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಇದು ನಿಮಗೆ ಸ್ಪೋರ್ಟ್ಸ್ ಇಂದ ಕಲ್ತ್ಕೊಳ್ಳುವಂಥ ಅಥವಾ ಫಿಸಿಕಲ್ ಆಕ್ಟಿವಿಟಿಲಿ ಕಲ್ತ್ಕೊಳ್ಳುವಂಥ ಮೊದಲನೇ ಪಾಠ ಇದು. ಈಗ ಜಸ್ಟ್ ಅನೌನ್ಸ್ ಆಯಿತು, ಫಸ್ಟ್ ಮೆಡಲ್ ಇಂಡಿಯಾ ಇವತ್ತು ಒಲಿಂಪಿಕ್ಸ್ನಲ್ಲಿ ಮನು ಭಾಕರ್ ಅನ್ನುವಂಥ ಹುಡುಗಿ ಇವತ್ತು ಬ್ರಾನ್ಸ್ ಮೆಡಲ್ನ ಭಾರತಕ್ಕೆ ಒಲಿಂಪಿಕ್ ಅಲ್ಲಿ ಗೆದ್ದಿದ್ದಾಳೆ. ಅವಳು ಪ್ರೈಮ್ ಮಿನಿಸ್ಟರ್ ಜೊತೆಗೆ ಇಂಟ್ರಾಕ್ಟ್ ಮಾಡಿರುವಂಥ ವಿಡಿಯೋ ಈಗ ವೈರಲ್ ಆಗಿದೆ ಯೂಟ್ಯೂಬ್ನಲ್ಲಿ, ನಾನು ಟ್ವಿಟರಲ್ಲಿ ನೋಡ್ತಾ ಇದ್ದೆ. ಈಗ ಅತ್ಯಂತ ನಾರ್ಮಲ್, ಫುಲ್ ಬಡತನದ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿಯವಳು. ಅವಳಿಗೆ ಕೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರೆ, ಹೆಂಗೆ ನೀನು ಇಲ್ಲಿ ತನಕ ಬಂದೆ ಏನು ಅಂತ. ಆಗ ಅವಳು ಆ ಇಂಟ್ರಾಕ್ಷನಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾಳೆ, ನಂಗೆ ಜ್ವರ ಇದ್ದಿದ್ದ ದಿವಸನೂ ಪ್ರಾಕ್ಟೀಸ್ ಮಾಡಿದ್ದೀನಿ, ಮಳೆ ಬಂದಿದ್ದ ದಿವಸನೂ ಪ್ರಾಕ್ಟೀಸ್ ಮಾಡಿದ್ದೀನಿ, ಬೇಜಾರಾಗಿದ್ದ ದಿವಸನೂ ಪ್ರಾಕ್ಟೀಸ್ ಮಾಡಿದ್ದೀನಿ, ಅಮ್ಮನ ಕೈಲಿ ಬೈಸ್ಕೊಂಡಿದ್ದ ದಿವಸನೂ ಪ್ರಾಕ್ಟೀಸ್ ಮಾಡಿದ್ದೀನಿ, ಒಂದು ದಿವಸನೂ ನಾನು ಪ್ರಾಕ್ಟೀಸ್ ಬಿಟ್ಟೇ ಇಲ್ಲ, ಅದಕ್ಕೆ ಇವತ್ತು ನಾನು ಒಲಿಂಪಿಕ್ ಲೆವೆಲಿಗೆ ಬಂದಿದ್ದೀನಿ. ನಾವೇನ್ ಮಾಡ್ತೀವಿ ಗೊತ್ತಾ, ಎಷ್ಟೋ ಸತಿ ನಾವೇನೋ ಒಂದು ಶುರು ಮಾಡ್ತೀವಿ, ಇವತ್ತೇನೋ ಮಾಡೋಣ, ನಾಳೆ ಏನೋ ಮಾಡೋಣ, 3 ದಿವಸಕ್ಕೆ ನಮ್ಮ ಸೋಡಾ ಬಾಟಲ್ ಎಂತೂಸಿಯಾಸಮ್ ಬಿದೋಗುತ್ತೆ. ಈಗ ಕೇಳಿದ್ರು ಶ್ರೀನಿವಾಸ್ ಅವರು, 5 ಗಂಟೆಗೆ ಎಷ್ಟು ಜನ ಹೇಳ್ತೀರಾ ಅಂತ. ಅಲಾರಾಮ್ ಬಹಳ ಸತಿ ಇಟ್ಟಿರ್ತೀವಿ, ಹೇಳೋದು 2 ದಿವಸನೋ 1 ದಿವಸನೋ ಅಷ್ಟೇನೆ. ಇದು ನಮ್ಮೆಲ್ಲರೂ ಅನುಭವದಲ್ಲಿ ಅದೇ ಇರುತ್ತೆ. ಈಗ ಅವ್ರು 5 ಕಿಲೋಮೀಟರ್ ಓಡಿ ಅಂತಂದ್ರಲ್ಲ ನಿಮಗೆ, ಅವ್ರು ಪ್ರತಿ ದಿವಸ 5 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ, ಪ್ರತಿ ದಿನ ಓಡ್ತಾರೆ. ಅವರು ಯಾವ ದೇಶದಲ್ಲಿ ಎಲ್ಲಿದ್ರು ಅವ್ರು ಓಡ್ತಾರೆ. ನಾನು ಮೊನ್ನೆವರೆಗೊಂದು ತಮಾಷೆ ಮಾಡ್ತಿದ್ರೆ, ಅವರು ನಾನು ಜಯನಗರ ಬಸವನಗುಡಿಗೆ ಓಡಾಡ್ದಂಗೆ ಅಮೆರಿಕಾಗೆ ಇಂಡಿಯಾಗೆ ಓಡಾಡ್ತಾ ಇರ್ತಾರೆ. ಸೊ ಅಮೆರಿಕಾದಲ್ಲಿ ಹೋದಾಗ್ಲೂ 5 ಕಿಲೋಮೀಟರ್ ಓಡಿರ್ತಾರೆ, ಅಲ್ಲಿ ಹೋದಾಗ್ಲೂ 10 ಕಿಲೋಮೀಟರ್ ಓಡಿರ್ತಾರೆ. ಬಂದಿದ್ದ ದಿವಸ ರಾತ್ರಿ ಈ ಜೆಟ್ ಲ್ಯಾಗು 2 ದಿವಸ ಆಗಿರುತ್ತೆ, ರಾತ್ರಿ 10 ಗಂಟೆಗೆ ಬಂದಿರ್ತಾರೆ. ಅಮೆರಿಕದಲ್ಲಿ 1 ವಾರ ಇದ್ರೆ ಅಲ್ಲಿ ಬೆಳಗ್ಗೆ ಹೊತ್ತಿರುತ್ತೆ, ಆದ್ರೂ ಬೆಳಗ್ಗೆ 6 ಗಂಟೆಗೆ ಲಾಲ್ಬಾಗಲ್ಲಿ ಓಡ್ತಾ ಇರ್ತಾರೆ.
ಏನು, ಇಟ್ ಟೀಚಸ್ ಅ ಲೆಸನ್ ಆಫ್ ಕನ್ಸಿಸ್ಟೆನ್ಸಿ. ಪ್ರತಿದಿನ ಮಾಡಬೇಕು ಅನ್ನೋದು ಇದು ಮೊದಲನೇ ಲೆಸನ್. ಏಕೆಂದ್ರೆ ನೀವು ಒಂದು ದಿವಸ ಹೋಗ್ಬಿಟ್ಟು ಜಿಮ್ ಅಲ್ಲಿ 10 ಗಂಟೆ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಮಸಲ್ ಬಿಲ್ಡ್ ಆಗಲ್ಲ. 10 ತಿಂಗಳು ಹೋಗಿ ದಿನಕ್ಕೆ 1 ಗಂಟೆ ವರ್ಕೌಟ್ ಮಾಡಿದ್ರು ನಿಮಗೆ ಮಸಲ್ ಬಿಲ್ಡ್ ಆಗುತ್ತೆ. ಸೊ ಸ್ಮಾಲ್ ಅಮೌಂಟ್ ಆಫ್ ವರ್ಕ್, ಬಟ್ ವರ್ಕ್ ಎವ್ರಿ ಡೇ. ದ್ಯಾಟ್ ಕನ್ಸಿಸ್ಟೆನ್ಸಿ ಇಸ್ ವಾಟ್ ಸ್ಪೋರ್ಟ್ಸ್ ಟೀಚಸ್. ಇದು ಮೊದಲನೇ ಲೆಸನ್. ಎರಡನೇದು, ಈಗೇನು ನೀವು ನಿಮ್ಮ ಫ್ರೆಂಡು ಜಿಮ್ಗೆ ಹೋಗ್ತೀರಪ್ಪ, ನಿಮ್ಮ ಫ್ರೆಂಡು ಫುಲ್ಲು ಕಾಸಿದೆ ಅವನ ಹತ್ರ, ಇನ್ನೊಂದಿದೆ, ಅವನು ಆ ಥರ ಶೂಸ್ ಹಾಕೊಂಡ್ಬರ್ತಾನೆ, ಇನ್ನೊಂದೇನೋ ತೊಗೊಂಬರ್ತಾನೆ, ಯಾವುದೋ ಫ್ಲೋರೆಸೆಂಟ್ ಕಲರ್ ಟೀ ಶರ್ಟು, ಅದಕ್ಕೆ ಇನ್ನೊಂದೇನೋ, ಅದು ಪ್ರೋಟೀನ್ ಶೇಕು, ಏನೇನೇನೋ ಅವ್ನು ಮಾಡ್ಕೊಂಡು ಬರ್ತಾನೆ. ದುಡ್ಡಲ್ಲಿ ಏನೇನು ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ ಅದನ್ನೆಲ್ಲ ತೊಗೊಂಡ್ಬರ್ತಾನೆ. ಬಟ್ ಫೈನಲಿ ಜಿಮ್ಮಲ್ಲಿ ವೆಯ್ಟ್ ಎತ್ತಬೇಕಾಗಿರೋದು ಅವನೇ ತಾನೆ, ನೀವೇ ತಾನೆ. ಈಗ ಅವನು ಅದನ್ನೆಲ್ಲ ಶೂಸ್ ಹಾಕೊಂಡ್ಬಂದು, ಬಟ್ಟೆ ಹಾಕೊಂಡ್ಬಂದು, ಎಲ್ಲ ಅವತಾರ ಮಾಡ್ಕೊಂಡು ಬಂದು ಫೈನಲಿ ಅವನು ಜಿಮ್ಮಲ್ಲಿ ಬಂದು ಅವನು ಹಾರ್ಡ್ ವರ್ಕನ್ನು ಅವನು ಮಾಡಲಿಲ್ಲ ಅಂದ್ರೆ, ನೀವು ಮಾಡಿರೋ ಅಂತ ವರ್ಕೌಟ್ನ ಆಧಾರದ ಮೇಲೆ ಅವನಿಗೆ ಮಸಲ್ ಬೆಳೆಯಲ್ಲ. ನಮ್ಮಮ್ಮ ವಾಕಿಂಗ್ ಮಾಡಿ ಅವ್ರ ಫ್ರೆಂಡ್ ಆಂಟಿದು ವೆಯ್ಟ್ ಕಡಿಮೆ ಆಗಲ್ಲ. ಅವರೇ ಓಡಾಡಬೇಕು, ಅವರೇ ಪ್ರಯತ್ನ ಪಡಬೇಕು. ಕರೆಕ್ಟ್ ತಾನೆ? ದುಡ್ಡಿದ್ದು ಮಾತ್ರಕ್ಕೆ ಯು ಕೆನಾಟ್ ಬೈ ಹೆಲ್ತ್, ಯು ಕೆನಾಟ್ ಬೈ ಯುವರ್ ವೇ ಟು ಫಿಸಿಕಲ್ ಫಿಟ್ನೆಸ್. ನೀವೇ ಪರಿಶ್ರಮ ಪಡಬೇಕು. ಅದು ಲೈಫ್ ಪಾಠ. ಅದು ನಮ್ಗೆ ಎಷ್ಟೋ ಸತಿ ಅವಾಗ ಶ್ರೀನಿವಾಸ್ ಟೇಕರ್ ಅವ್ರು ಮಾತಾಡ್ತಾ ಹೇಳಿದ್ರು ನೋಡಿ, ನಾವು ಅನ್ಕೋತೀವಿ ನಾವು ಬಡತನದಲ್ಲಿ ಇದ್ದೀವಿ, ಇನ್ನೇನೋ ಇರ್ತೀವಿ, ಇನ್ನೊಬ್ರಿಗೇನೋ ಅವಕಾಶ ಇದೆ, ಆ ಎಲ್ಲ ಅಡ್ವಾಂಟೇಜಸ್ ಇರುತ್ತೆ ಅವರಿಗೆ, ಅದನ್ನೇನು ಡಿನೈ ಮಾಡ್ತಾ ಇಲ್ಲ. ಆದ್ರೆ ನಾವು ಆ ಎಫರ್ಟನ್ನ ಮಾಡಲಿಲ್ಲ ಅಂತಂದ್ರೆ ಅದು ಯಾರಿಗೂ ಬರಲ್ಲ. ಅವನಿಗೂ ಅದೆಲ್ಲ ಇರ್ಬೋದು, ಬಟ್ ಅವನು ಎಫರ್ಟ್ ಮಾಡಲಿಲ್ಲ ಅಂದ್ರೆ ಅವನಿಗೆ ಬರಲ್ಲ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇನೆ, ಒಂದು ಕನ್ಸಿಸ್ಟೆಂಟ್ ಎಫರ್ಟ್ ಇರಬೇಕು. ಎರಡನೇದು, ನಮ್ಮ ಹಾರ್ಡ್ ವರ್ಕ್ ಇರಬೇಕು. ನಾವು ಹಾರ್ಡ್ ವರ್ಕ್ ಮಾಡಬೇಕು, ಅವಾಗ ಮಾತ್ರ ರಿಸಲ್ಟ್ ಬರೋದು. ಅಂಡ್ ಈ ಹಾರ್ಡ್ ವರ್ಕ್ ಅನ್ನೋದು ಇದೆಯಲ್ಲ, ಅದು ಪ್ರೈಮ್ ಮಿನಿಸ್ಟರ್ ಇಂದ ಶುರುವಾಗಿ ಯಾವುದೋ ಒಂದು ಸಣ್ಣ ಲ್ಯಾಬ್ ಅಲ್ಲಿ ಎಲ್ಲೋ ಒಂದ್ ಕಡೆ ಯಾರಿಗೂ ಗೊತ್ತಿಲ್ಲದಲ್ಲೇ ಕೆಲಸ ಮಾಡ್ತಾ ಇರೋವಂತ ಈ ರಿಸರ್ಚರ್ ಇರ್ತಾನಲ್ಲ, ಅವ್ರ ತನಕ ಹಿಡಿದು ಒಂದು ಬಿಲ್ಡಿಂಗ್ ನಲ್ಲಿ ನಾವು ಸೆಕ್ಯೂರಿಟಿ ನೋಡ್ತಿದೀವಿ ಅಂತಿರೋವರೆಗೂ ಕೂಡ ಪ್ರತಿಯೊಬ್ಬರದ್ದು ಕೂಡ ಅವ್ರ ಲೈಫಲ್ಲಿ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಟು ಸಕ್ಸಸ್. ಎರಡನೇ ಶಾರ್ಟ್ ಕಟ್ಟೇ ಇಲ್ಲ, ಶಾರ್ಟ್ ಕಟ್ಟೇ ಇಲ್ಲ. ಇದನ್ನ ನಾವು ಮೆಂಟಲಿ ಪ್ರಿಪೇರ್ ಆಗ್ಬಿಡೋಣ. ಇದು ಎರಡನೇದು ನಾನು ನಿಮಗೆ ಮಾಡ್ತಾ ಇರೋ ರಿಕ್ವೆಸ್ಟ್. ಮೂರನೇದು ಮತ್ತೆ ಲಾಸ್ಟ್ ಅಂತಂದ್ರೆ, ಸ್ಪೋರ್ಟ್ಸ್ ಇಂದ ನಾವು ಕಲಿಯೋದು. ಇವತ್ತು ನಾವು ಒಂದು ದಿವಸ ಆಟ ಆಡ್ತೀವಿ, ಕೆಲವು ದಿವಸ ಗೆದ್ಬೋದು, ಕೆಲವು ದಿವಸ ಸೋಲ್ತೀವಿ. ಪ್ರತಿ ದಿವಸ ಹಾಗೆ ಇರತ್ತೆ ಅಂತಿಲ್ಲ. ಅದೇ ತರ ಲೈಫು ಅಷ್ಟೇ. ಒಂದ್ ದಿವಸ ಖುಷಿ ಇರತ್ತೆ, ಒಂದ್ ದಿವಸ ಚಾಲೆಂಜ್ ಇರತ್ತೆ. ಖುಷಿ ಇದ್ದಾಗ ನಾವು 6ಕ್ಕೆ ಏರಬಾರದು 3ಕ್ಕೆ ಇಳಿಬಾರದು ಅಂತಾರಲ್ಲ, ಆ ಥರದ್ದು ಆಟಿಟ್ಯೂಡ್ ಕಲ್ತ್ಕೊಳ್ಳೋಕ್ಕೂ ಸ್ಪೋರ್ಟ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಥಾಮಸ್ ಆಲ್ವಾ ಎಡಿಸನ್ದು ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದೆ. ಎಡಿಸನ್ ಗೊತ್ತಲ್ಲ ನಿಮಗೆ, ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ವೆಂಟರ್ಸ್ ಅವನು. ಒಂದು ದಿವಸ ಎಡಿಸನ್ನು ಅವನದು ಲ್ಯಾಬ್ ಅಲ್ಲಿ ಅವನು ಎಷ್ಟೋ ವರ್ಷ ರಿಸರ್ಚ್ ಮಾಡಿ ಏನೇನೋ ಮಾಡಿ ಎಲ್ಲ ಮಾಡಿದ ಅವನ ಲ್ಯಾಬ್. ಒಂದ್ ದಿವಸ ಬೆಂಕಿ ಹತ್ಕೊಂಡ್ಬಿಡತ್ತೆ ಅವನ ಲ್ಯಾಬಿಗೆ. ಸರಿ, ಬೆಂಕಿ ಹತ್ಕೊಂಡಿದೆ ಲ್ಯಾಬಿಗೆ ಅಂತ ವಿಷಯ ಗೊತ್ತಾಗಿದ ತಕ್ಷಣ ಓಡೋಗ್ತಾನೆ. ಅಷ್ಟೊತ್ತಿಗಾಗಲೇ ಇಟ್ ವಾಸ್ ಟೂ ಲೇಟ್ ಅದನ್ನ ತೆಗೆದಾಕಕ್ಕೆ. ಇದಕ್ಕೆ ಅಲ್ಲಿ ಇದ್ದಿದ್ದ ಕೆಮಿಕಲ್ಸು ಅದು ಇದೆಲ್ಲ ಸೇರ್ಕೊಂಡು ಭಯಂಕರವಾದಂಥ ಜ್ವಾಲೆ ಇರುತ್ತೆ. ಸೊ ಇವ್ರು ಏನು ಮಾಡೋದು, ಇವ್ನು ಫೈರ್ ಇಂಜಿನಿಗೆ ಕರೀತಾನೆ, ಅವ್ರಿಗೆ ಕರೀತಾನೆ, ಅವರೆಲ್ಲ ಟ್ರೈ ಮಾಡ್ತಾ ಇರ್ತಾರೆ, ಏನೋ ಒಂದು ಆಗ್ತಾ ಇರುತ್ತೆ, ಇವ್ನು ಭಾಳ ಇವ್ನು ಕುಸ್ತೋಗ್ಬಿಡ್ತಾನೆ ಅನ್ಕೊಂಡಿರ್ತಾರೆ. ಆಗ ಎಡಿಸನ್ನು ಅವ್ರ ಪಕ್ಕದಲ್ಲಿರೋರು ಹೇಳ್ತಾನೆ, ಅಲ್ಲಿ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲರನ್ನು ಕರೀರಿ, ಹೆಂಗಿದೆ ಜ್ವಾಲೆ ಇದು ನೋಡಕ್ಕೆ ಕರೀರಿ, ಇನ್ನೊಂದ್ಸರಿ ಸಿಗಲ್ಲ ಇದು ನೋಡಕ್ಕೆ ಅಂತ. ಇವರೆಲ್ಲರೂ ಇವನು ಯಾರಪ್ಪ ಸೈಕೋ ನನ್ನ ಮಗ, ಇವನು ಈ ತರ ಮಳೆ ಇದು ಉರಿದು ಅವ್ನು ಕಟ್ಟಿರೋ ಇಡೀ ಎಂಪೈರ್, ಅವ್ನು ಕಟ್ಟಿರೋ ಲ್ಯಾಬ್ ಇದೆಲ್ಲ ಉರಿದು ಬಿದ್ದೋಗ್ತಾ ಇದೆ. ಬೇಜಾರು ಮಾಡ್ಕೊಂಡು ಇದನ್ನ ಮಾಡ್ಕೊಳ್ಳೋದ್ರ ಬದಲು ಮನೆಯವ್ರನ್ನು ಕರಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡು ಅಂತ ಇದ್ದಾನಲ್ಲ ಇವನು ಅಂತ. ಆಮೇಲೆ ಅವ್ನು ಕೇಳಿದಾಗ ಹೇಳ್ತಾನೆ,
ಈಗಂತೂ ನಾನೇನು ಮಾಡೋಕ್ಕಾಗಲ್ಲ, ಫೈರ್ ಇಂಜಿನಿಯರು ಅವರು ಇರೇನೋ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಡೆಡ್, ಐ ವಿಲ್ ರೀಸ್ಟಾರ್ಟ್ ಅಗೇನ್ ಟುಮಾರೋ ಅಂತಾನು. ನಾಳೆಯಿಂದ ತಿರ್ಗಾ ಶುರು ಮಾಡ್ತೀನಿ ನಾನು ಅಂತಾನೆ. ಅದಕ್ಕೆ ಅದನ್ನ ನೋಡು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದನ್ನ ನೋಡು ಅಂತಾನು. ಲೈಫಲ್ಲಿ ಸ್ಪೋರ್ಟ್ಸ್ ಕಲಿಸೋದು ಅದೇನೆ. ಇವತ್ತು ಗೆದ್ದಿರ್ತೀವಿ, ನಾಳೆ ಸೋಲ್ತೀವಿ. ಮತ್ತೆ ನಾಡಿದ್ದು ಯಾರು ಬಿದ್ದೋನು ಸೋತೋನು ಹೇಳ್ತಾನೋ ಅವನ್ನೇ ಜೀವನದಲ್ಲಿ ಮುಂದೆ ಬರೋದು. ಈ 3 ಪಾಠ ನೀವು ಕಲ್ತ್ಕೊಳ್ಬೇಕು ಅಂದ್ರೆ ದ ಬೆಸ್ಟ್ ವೇ ಟು ಡೂ ಇಟ್ ಇಸ್ ಸ್ಪೋರ್ಟ್ಸ್. ಸಮ್ ಫಿಸಿಕಲ್ ಫಿಟ್ನೆಸ್. ನಾನು ಮೊನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದಾದ್ಮೇಲೆ ನಾನು ಕಾರಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೆ, ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮ ಸರ್. ನಾನು ಬೆಟ್ಸ್ ಕಟ್ಬಿಡ್ಬೋದು, ಆ ಪ್ರತಿಭಾ ಪುರಸ್ಕಾರದಲ್ಲಿ ಪ್ರೈಸ್ ಕೊಟ್ಟಿದ್ದು ಯಾವ ಮಗುಗೂ ಕೂಡ, ಅವರೆಲ್ಲರೂ ಇನ್ನು ಹೈಸ್ಕೂಲು, ಫಸ್ಟ್ PUC, 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು. 2 ಕಿಲೋಮೀಟರ್ ಓಡಪ್ಪ ಅಂತಂದ್ರೆ ಸಾಧ್ಯನೇ ಇಲ್ಲ ಅವ್ರ ಕೈಲಿ. ಹಂಗಿದ್ರು ಒಬ್ಬೊಬ್ರು. ಎಲ್ಲ ಸುಸ್ತಾಗಿ ಜೀವನದಲ್ಲಿ ಸಾಕಪ್ಪ ಸಾಕು ಅನ್ನೋ ರೀತಿ ಇದಾಗೋಗಿದ್ರು. ಇನ್ನು ಅವರು ಭಾರತವನ್ನು ಬೆಳಗಬೇಕಾಗಿರುವಂತ ಯುವಕರು. ವಿವೇಕಾನಂದರು ಸರ್, ನೀವು ಹೇಳ್ಬೇಕಾದಾಗ ನನಗೆ ನೆನಪು ಬಂತು. ಐಡಿಯಲ್ ಯಂಗ್ಸ್ಟರ್ ಹೆಂಗಿರಬೇಕು ಅಂತ ಅವ್ರು ಡಿಫೈನ್ ಮಾಡ್ತಾರೆ. ಐ ವಾಂಟ್ ಅ ಯಂಗ್ ಮೆನ್ ಟು ಹ್ಯಾವ್ ಮಸಲ್ಸ್ ಆಫ್ ಐರನ್, nerves of steel, and a mind as sharp as a thunderbolt that resides in that body ಅಂತ ಹೇಳ್ತಾರೆ ವಿವೇಕಾನಂದರು. ಹೆಂಗಿರ್ಬೇಕು ಅಂತಂದ್ರೆ ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನಂತ ನರನಾಡಿಗಳು, ಮತ್ತೆ ಇಂಥ ದೇಹದಲ್ಲಿ ಬುದ್ಧಿ ಹೆಂಗಿರ್ಬೇಕು ಅಂತಂದ್ರೆ ಥಂಡರ್ ಬೋಲ್ಟ್ ಅಂತೆ, ಮಿಂಚಿನಂತಿರುವಂತಹ ಒಂದು ಬೌದ್ಧಿಕ ಶಕ್ತಿ. ಈ 3 ಇರುವಂತ ಯಂಗ್ಸ್ಟರ್ಸ್ ಭಾರತದ ಯಂಗ್ಸ್ಟರ್ಸ್ ಆಗ್ಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು, ನೀವು ಕಾಲೇಜಲ್ಲಿ ಓದ್ತೀರಿ, ಇನ್ನೊಂದು ಮಾಡ್ತೀರಿ, ಇದರೆಲ್ಲ ಜೊತೆಗೆ ಎವ್ರಿ ಡೇ 1 hour ಯಾವ್ದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಯು ಸಿ ಇಫ್ ನೀವು ಅದನ್ನ 30 ದಿವಸ ಮಾಡಿದ್ರೆ 31ನೇ ದಿವಸ ನಿಮ್ಮ ಲೈಫಲ್ಲಿ ಹೆಂಗ್ ಚೇಂಜಸ್ ಬರುತ್ತೆ ನೀವೇ ನೋಡಿ. ಏನು ಬೇಡಪ್ಪ, ಸುಮ್ಮನೆ ಓಡಿ, ಅದಕ್ಕೇನು ಶೂಸು ಬೇಕಿಲ್ಲ, ಬರೀ ಕಾಲಲ್ಲೇ ಓಡ್ಬೋದು. ಮನೇಲಿ 10 ಪುಲ್ಅಪ್ಸ್ ಮಾಡಿ, ಡಿಪ್ಸ್ ಮಾಡಿ. ನಾವು 18, 20, 15 ವರ್ಷದವರು ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಆ ತಾಕತ್ತಲ್ಲಿರೋ ತರ ಇರಬೇಕು. ಅವನು ನೋಡಿದ್ರೇನೆ ಅಯ್ಯೋ ಪಾಪ, ಅವನು ಸೀದಾ ಕರ್ಕೊಂಡೋಗಿ ಅಪೋಲಲ್ಲಿ ಅವನಿಗೊಂದು ಗಿಪ್ಸೋ ಹಾಕ್ಸಿ ಅನ್ನೋ ತರ ಇರೋದ್ರಲ್ಲಿ ಏನಿದೆ ಉಪಯೋಗ? ಕರೆಕ್ಟ್ ತಾನೇ? ಸೊ ಆ ಥರದ್ದು ಫಿಸಿಕಲ್ ಫಿಟ್ನೆಸ್ನ ಮೇಂಟೈನ್ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆ ಬರುವಂಥ ಜವಾಬ್ದಾರಿಯಿಂದ ಜೀವನ ನಡೆಸಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಊರು, ನಮ್ಮ ಜನ ಎಲ್ಲರೂ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಮತ್ತೆ ನೆವರ್ ಸೇ ಡೈ ಸ್ಪಿರಿಟ್, ನೆವರ್ ಗಿವ್ ಅಪ್ ಸ್ಪಿರಿಟ್, ಈ 3 ಇಟ್ಕೊಂಡು ನಮ್ಮ ಜೀವನಗಳನ್ನು ಕಟ್ಕೊಳ್ಳಿ. ತುಂಬ ಖುಷಿ ಆಯಿತು. ತುಂಬ ದಿವಸದ ನಂತರ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮನ್ನೆಲ್ಲರೂ ಭೇಟಿ ಮಾಡಲಿಕ್ಕೆ ಅವಕಾಶ ಆಯಿತು. ನಮ್ಮ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾನು ತುಂಬ ಇಷ್ಟಪಟ್ಟು ಮನಸ್ಸು ತುಂಬಿ ಮಾತನಾಡುವಂಥ ಕಾರ್ಯಕ್ರಮ ಈ ವಿದ್ಯಾನಿಧಿ ಕಾರ್ಯಕ್ರಮ. ಅದರಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ ಅವಕಾಶ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ 1:30-2 ಗಂಟೆಗೆ ಬಂದಿದ್ರಿ ಅಂತಲೂ ತಿಳಿಸಿದ್ರು. ಎಲ್ಲ ಸಿಗ್ನೇಚರ್ಗೆ ಇದೆಲ್ಲದಕ್ಕೂ ಬೇಗ ಕರೆದಿದ್ರಿಂದ, ಅದರಿಂದ ಯಾದಷ್ಟು ತಡ ಮಾಡ್ದಲೆ ನಿಮ್ಮ ಸ್ಕಾಲರ್ಶಿಪ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಣಂತೆ. ಸಾಂಕೇತಿಕವಾಗಿ 1 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತೀವಿ, ಮಿಕ್ಕಿದ್ದನ್ನು ನಮ್ಮ ವಾಲಂಟಿಯರ್ಸ್ ಎಲ್ಲರೂ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿರುವಂಥ ಮಕ್ಕಳಲ್ಲಿ ನಿಮಗೆ ಯಾರಾದರೂ ನಿಮ್ಮ ಅನುಭವ ಶೇರ್ ಮಾಡಬೇಕು ಅಂತಿದ್ರೆ, ಹೋದ ವರ್ಷ ಸ್ಕಾಲರ್ಶಿಪ್ ತಗೊಂಡಿರೋರು ನಿಮಗೆ ಇದರಿಂದ ಹೆಂಗೆ ಹೆಲ್ಪ್ ಆಯಿತು ಅನ್ನೋದು ನೀವೇನಾದ್ರು ಹೇಳಬೇಕು ಅಂತಿದ್ರೆ, ನಿಮ್ಮ ಎಕ್ಸಾಮ್ಗಳು ಹೇಗಾಯಿತು ಅನ್ನೋದ್ರ ಬಗ್ಗೆ. ನಾನು ನಿಜವಾಗ್ಲೂ ಶ್ರೀನಿವಾಸ್ ಸರ್, ಐ ಮಸ್ಟ್ ಟೆಲ್ ಯು, ಇವತ್ತು ನಮ್ಮ ಆಡಿಟೋರಿಯಂನಲ್ಲಿ ನಮ್ಮ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿರೋವಂಥ ಮಕ್ಕಳಲ್ಲಿ ಎಂತೆಂಥ ಮಕ್ಕಳಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನೇನೂ ಇಲ್ಲ ಅಂತಂದರೆ ಜೋರಾದ ಚಪ್ಪಾಳೆಯಲ್ಲಿ ಈ ಮಕ್ಕಳಿಗೆ ಈಗಲೇ ಹೊಡಿಬೇಡಿ, ಅವ್ರನ್ನ ಕರೆದ ಹೊಡಿ. ನಮ್ಮಲ್ಲಿ ಹೆಂಗೆ ಅಂದರೆ ಫಸ್ಟು ಚಪ್ಪಾಳೆ ಹೊಡಿದ್ರೆ ರೆಡಿ ಆಗ್ಬಿಟ್ಟಿರ್ತೀವಿ ಹೊಡಿಯೋಕ್ಕೆ. ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಪ್ರೋತ್ಸಾಹ ಪಡೋದಕ್ಕೆ ಮತ್ತು ಅವರಿಂದ 4 ಜನಕ್ಕೆ ಇನ್ಸ್ಪೈರ್ ಆಗೋದಕ್ಕೆ. ರೋಶ್ನಿ
PSPU ಕಾಲೇಜು, ಬಸವನಗುಡಿಯವಳು. ತಂದೆ ಇಲ್ಲ, ತಾಯಿ ಮನೇಲಿ ಕೆಲಸ ಮಾಡ್ತಾರೆ. 2023-2024 ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡಿರೋಳು. ಈ ಸತಿ PUCಯಲ್ಲಿ 99.33% ತಗೊಂಡಿದ. Roshni, wherever you are, huge round of applause to Roshni. Congratulations, Roshni. We are so proud of you. So proud of you. Next, ಸ್ಫೂರ್ತಿ ಕುಮಾರಿ, BTM ಲೇಔಟ್ ಅಲ್ಲಿ ಇರೋದು. 97.83% ಕ್ಲಾಸ್ 7 ಅಲ್ಲಿ ತಗೊಂಡಿರೋದು. ಈ ಸತಿ ಸ್ಕಾಲರ್ಶಿಪ್ ನ ಫಸ್ಟ್ ಟೈಮ್ ತಗೋತಾ ಇರೋದು. ಸ್ಫೂರ್ತಿ ಎಲ್ಲಿದ್ಯಾ? ಕಂಗ್ರ್ಯಾಚುಲೇಷನ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ವಿ ಆರ್ ಸೋ ಪ್ರೌಡ್ ಆಫ್ ಯು. ಇನ್ನು ಜಯಲಕ್ಷ್ಮಿ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠಲ್ಲಿ ಓದ್ತಾ ಇರೋದು. ಹೋದ ವರ್ಷ ಸ್ಕಾಲರ್ಶಿಪ್ ನ ಪಡ್ಕೊಂಡಿದ್ಲು. ತಂದೆ ತಾಯಿ ಇಬ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. 99.16% PUC ತಗೊಂಡಿದ್ದಾಳೆ. ಎಲ್ಲಿದ್ದೀರಾ ಜಯಲಕ್ಷ್ಮಿ? ಬಹುಶಃ ಇವತ್ತು ಬಂದಿಲ್ಲ ಅನ್ಸುತ್ತೆ. ಹರ್ಷಿತಾ, ತಂದೆ ತಾಯಿ ಇಬ್ರು ಕೂಡ ಕೂಲಿ ಕೆಲಸ ಮಾಡ್ತಾರೆ. ಬೊಮ್ಮನಹಳ್ಳಿಯವಳು, 9ನೇ ಕ್ಲಾಸು, 95% ಮಾರ್ಕ್ಸ್ ತಗೊಂಡು ಇವತ್ತು ಸ್ಕಾಲರ್ಶಿಪ್ ನ ಪಡೀತಾ ಇರುವಂಥದ್ದು. ಎಲ್ರಪ್ಪ, ಒಬ್ಬರೇ ಒಬ್ರು ಹುಡುಗರ ಹೆಸರಿಲ್ಲ ಈ ಲಿಸ್ಟಲ್ಲಿ. ಈ ಲಿಸ್ಟ್ ಅಥವಾ ನೀವೆಲ್ಲ ನಮ್ಮ ಆಫೀಸರ್ ಯಾರು ಹುಡುಗರದ ಹೆಸರೇ ಇರಬಾರ್ದು ಅಂತ ಬರೀ ಬಹಳ ಅನ್ಯಾಯ ಮಾಡಿದ್ದೀರಾ ನೀವು. ಇದರ ಯಾರಾದ್ರೂ ಹುಡುಗರು ಇಲ್ವಾ? ಏನ್ರಪ್ಪ, ವರ್ಷ ಗೋಕುಲ್ ವಿದ್ಯಾ ಕೇಂದ್ರ ಪದ್ಮನಾಭ ನಗರದವರು, ತಂದೆ ಕಾರ್ಪೆಂಟ್ರು. ಈ ವರ್ಷ ಸ್ಕಾಲರ್ಶಿಪ್ ತಗೊಳ್ತಾ ಇರೋದು. 8th ಸ್ಟ್ಯಾಂಡರ್ಡ್ ಅಲ್ಲಿ 96% ಮಾರ್ಕ್ಸ್ ತಗೊಂಡಿದ್ದಾರೆ. ಅಮೇಝಿಂಗ್. ಅಂಡ್ ಸರ್, ಟೋಟಲಿ ಇವತ್ತು ಏನು 300 ಅಪ್ಲಿಕೇಶನ್ಸ್ ಬಂದಿದೆ. ಇವತ್ತು 300 ಜನಕ್ಕೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಅದರಲ್ಲಿ 70% ಸ್ಟೂಡೆಂಟ್ಸು 90%ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರುವಂಥ ಸ್ಟೂಡೆಂಟ್ಸ್ ಇದರಲ್ಲಿದ್ದಾರೆ. ಸೊ ಎಲ್ಲರೂ ಅಚೀವ್ ಮಾಡಿ ಬಂದಿರೋದಿರಲ್ಲಿದೆ. ಪರ್ಸೆಂಟೇಜ್ಗಳು ಅದು ಇದೆಲ್ಲ ಎಷ್ಟೆಷ್ಟಿದೆ ಅಂತ ಭಾಳ ಒಳ್ಳೆ ಮಾರ್ಕ್ಸ್ ತಗೊಂಡು ನೀವೆಲ್ಲ ಮುಂದೆ ಬರ್ತಾ ಇದ್ದೀರಿ. ಇಲ್ಲಿರುವಂಥ ಹುಡುಗರಿಗೆ ವಿಶೇಷವಾಗಿ ಮನವಿ, ನಮ್ಮ ಮರ್ಯಾದೆ ಉಳಿಸಿ ಮುಂದಿನ ದಿವಸದಲ್ಲಿ ಅಟ್ಲೀಸ್ಟ್ 10 ಮಧ್ಯದಲ್ಲಿ 1-2 ಅಪವಾದಕ್ಕಾದರೂ ಹುಡುಗರು ಇದ್ದಾರೆ ಅಂತನಾರೋ ಇರೋ ರೀತಿ ಮಾರ್ಕ್ಸ್ ತಗೊಳ್ಳಿ. ಈಗಾಗಲೇ ನೆನ್ನೆ ಪ್ರೈಮ್ ಮಿನಿಸ್ಟ್ರು ಹೆಣ್ಮಕ್ಳಿಗೆ 33% ರಿಸರ್ವೇಷನ್ನು ಕೊಟ್ಟು ಎಲ್ಲ ಕೊಟ್ಟು ಆಮೇಲೆ ನಾವೆಲ್ಲ ಯಾರು ಕಳೆದ ಓಡ್ತೀವಿ. ಎಲ್ಲ ದಯವಿಟ್ಟು ಹೆಣ್ಮಕ್ಳೇ ಎಲ್ಲ ಆಮೇಲೆ ಮುಂದಕ್ಕೆ ಹೋಗ್ಬಿಡ್ತಾರೆ. ನೀವುಗಳನ್ನು ಸ್ವಲ್ಪ ಪುಲ್ ಅಪ್ ಯುವರ್ ಸಾಕ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ಅಟ್ಲೀಸ್ಟ್ 10ರಲ್ಲಿ ಒಂದಾದರೂ ಹುಡುಗರದು ಆಗೋ ರೀತಿ ನೀವು ಯಾರಾದ್ರೂ ಒಬ್ಬರು ದೊಡ್ಡ ಮನ್ಸು ಮಾಡಿ ಮುಂದೆ ಬರ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಥ್ಯಾಂಕ್ ಯು.